ಇವತ್ತು ಮೊಹರಂ ಹಬ್ಬ. ಚೋಂಗೆ ಮಾಡ್ತಾ ಇದ್ದೀವಿ ಮನೇಲಿ. ಇದು ಇದೇನು ಸೋಂಪಲ್ಲ, ಸೋಂಪು ಕಾಳು ಪುಡಿ ಮಾಡ್ಕೊಂಡು ಇಟ್ಕೊಂಡಿರೋದು. ಜಲ್ಡೆ ಮಾಡ್ಕೊಂಡಿರೋ ಹಿಟ್ಟಿಗೆ ಸೋಂಪು ಕಾಳು ಹಾಕ್ಕೊಂಡು ಇದು ಏಲಕ್ಕಿ ಪುಡಿ ಮಾಡ್ಕೊಂಡಿರೋದು. ಇದನ್ನು ಒಂದು ಸ್ವಲ್ಪ ಹಾಕ್ಕೋಬೇಕು, ಅಂದಾದ್ಮೇಲೆ ಹಾಕ್ಕೋಬೇಕು. ಇಷ್ಟಿಷ್ಟು ಅಂತ ಏನಿಲ್ಲ. ನಾನೊಂದು ರೌಂಡು ಕಲಸಿಟ್ಟಿದ್ದೆ ಹಿಟ್ಟನ್ನ. ಇದು ಇನ್ನೊಂದು ರೌಂಡ್ ಕಲಿಸ್ತಾ ಇರೋದು. ಇದು ಗಸಗಸೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಜಾಸ್ತಿ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಇದು ಒಣ ಕೊಬ್ಬರಿನ ತುರಿದು ಈ ಥರ ಇಟ್ಕೊಂಡಿದ್ದೀವಿ. ಇದನ್ನು ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಸೋಡಾ ಹಾಕ್ಕೋಬೇಕು. ಸೋಡಾ ನಾನು ಹಾಕ್ಕೊಂಡಿದ್ದೆ, ತೋರಿಸ್ಲಿಲ್ಲ ವಿಡಿಯೋದಲ್ಲಿ. ಈ ಥರ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಇದು ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀವಿ. ಬೆಲ್ಲದ ಪಾಕನ ಮಾಡ್ಕೊಂಡಿದ್ದೀವಲ್ಲ, ಬೆಲ್ಲದ ಪಾಕ ಇದಕ್ಕೆ ಹಾಕ್ಕೋಬೇಕು. ನಾವು 5 kg ಮಾಡ್ತಾಯಿದ್ವಿ ಚೊಂಗೆನ. 5 kg ಮಾಡ್ತಾಯಿದ್ವಿ. ನಾನು ಸ್ವಲ್ಪ ತೋರಿಸ್ತೀನಿ ಯಾವ ಥರ ಉಜ್ಜೋದು, ಯಾವ ಥರ ಕರಿಯೋದು, ಬೇಯಿಸೋದು ಎಲ್ಲ ತೋರಿಸ್ತೀನಿ ನಾನು. ಹೇಗ ನೋಡಿ, ಅದನ್ನು ಸೋಸ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀವಿ. ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಅದು ಬೆಲ್ಲದ ಪಾಕ ಅಲ್ಲ, ಅಂಟುತ್ತೆ ಒಂದೊಂದ್ಸಲ. ಒಂದು ಸ್ವಲ್ಪ ನೀರನ್ನು ಚಿಂಬಿಸ್ಕೋಬೇಕು. ಆವಾಗ ನೀಟಾಗೆ ಇದಾಗುತ್ತೆ. ಇಲ್ಲ ಅಂದರೆ ಕೈಗೆ ಅಂಟ್ಕೊತಾ ಇರುತ್ತೆ, ಅದು ನೀಟಾಗಿ ಕಲ್ಸಕ್ಕೆ ಬರಲ್ಲ. ಹಾಗಾಗಿ ಸ್ವಲ್ಪ ನೀರು ಚಿಂಬಿಸ್ಕೋಬೇಕು. ನಾವು ಈ ಕಡೆ ನೀರು ಇಟ್ಕೊಂಡಿದ್ದೀವಿ. ಈ ಥರ ಚಿಂಬಿಸ್ಕೊಂಡು ಜಾಸ್ತಿ ಕಲಿಸ್ಬೇಕಾದ್ರೆ ಈ ಥರ ನೀರೆಲ್ಲ ಚಿಂಬಿಸ್ಕೋಬೇಕು. ನಾನು ಇವಾಗ ಒಂದು ಅರ್ಧ kg ಅಷ್ಟು ಕಲಿಸ್ಕೊಂಡಿದ್ದೀನಿ ಅಷ್ಟೇ. ಇದು ಬೆಲ್ಲದ ಪಾಕ ಕಡಿಮೆ ಇತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಅರ್ಧ kg. ಅಲ್ಲಿ 1.5 kg ಕಲಿಸಿಟ್ಟಿದ್ದೀನಿ ಆಲ್ರೆಡಿ. ತೋರಿಸ್ತೀನಿ, ಅದು ತೋರಿಸು ಕಲಿಸಿರೋದನ್ನು. ಇಲ್ಲಿ ನೋಡಿ, ಈ ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಈ ಥರ ಆಗಿದೆ. ಗಟ್ಟಿನೇ ಇದೆ, ಅದು ನೀಟಾಗಿ ಇದು ಮಾಡೋಕ್ಕೆ ಬಂದಿಲ್ಲ. ಇನ್ನೊಂದು ಸಲ ಇದು ಮಾಡ್ಕೊಳ್ತೀನಿ ನಾನು. ಕಲಿಸ್ಕೋಬೇಕು, ಬಟ್ಟೆ ಹಾಕಿ, ಹಸಿ ಬಟ್ಟೆ ಹಾಕ್ಕೊಂಡು ಇಟ್ಕೋಬೇಕು. ಆ ಥರ ಈ ಥರ ಕಲಿಸ್ಕೋಬೇಕು. ಮೆತ್ತಗೆ ಇರಬೇಕು. ಅದು ಹೋಗ್ತಾ ಗಟ್ಟಿಗಾಗ್ಬಿಡುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಪ್ಯಾಕೆಟು ಹೊಸದೇ ಓಪನ್ ಮಾಡಿರೋದು, ಇದಕ್ಕೆ ಅಂತಲೇ ಒಂದು ಅರ್ಧ ಲೀಟ್ರ್ ತರಿಸಿದ್ದೆ. ಕರಿಯೋಕ್ಕೆ ಬೇರೆ ಎಣ್ಣೆ ಇದೆ, ಅದನ್ನು ತರಿಸಿದ್ದೀನಿ. ಯಾಕಂದರೆ ಯೂಸ್ ಮಾಡಿರೋದೆಲ್ಲ ಹಾಕಬಾರ್ದು ಇದಕ್ಕೆ. ಪಾತ್ಯ ಮಾಡ್ತೀವಲ್ಲ ಸಂಜೆ, ಅದಕ್ಕೋಸ್ಕರ. ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಚೊಂಗ ಇದು ಮಾಡ್ತಾಯಿದ್ದಾರೆ ನೋಡ್ರಿ. ಈ ಥರ ಉಜ್ಜೋದು. ಇವಳು ಈ ಕಡೆ ಇದನ್ನು ಮಾಡ್ತಾಯಿದ್ದಾಳೆ, ರೆಡಿ ಮಾಡ್ತಾಯಿದ್ದಾಳೆ. ಈ ಥರ ಮಾಡಿ ಈ ಥರ ತಟ್ಟೆಗೆ ಹಾಕ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡು ಇಲ್ಲೆಲ್ಲ ಮಾಡಿಟ್ಟಿದ್ದೀವಿ ಆಲ್ರೆಡಿ. ಇವಾಗ ಎಣ್ಣೆಲಿ ಕರಿಬೇಕು ಇದನ್ನೆಲ್ಲ. ಈ ಥರ ಆಗುತ್ತೆ ಡಿಸೈನ್. ಇಟ್ಕೊಂಡಿದ್ವಿ ಇದನ್ನು. ಇವಾಗ ಎಣ್ಣೆಗೆ ಬಿಟ್ಟು ನೀಟಾಗಿ ಕರ್ಕೋಬೇಕು. ಕರ್ದಿರೋದೆಲ್ಲ ಐತೆ, ತೋರ್ಸಪ್ರಿ ನಾ ಕಡೆ. ಈ ಥರ ಎಲ್ಲ ಕರ್ದು ನೀಟಾಗಿ ಇಟ್ಕೋಬೇಕು. ಆಮೇಲೆ ಎಲ್ಲ ತಣ್ಣು ಮಾಡ್ಕೊಂಡು ಒಂದು ಇದನ್ನ ಹಾಕ್ಕೊಂಡು 15ರಿಂದ 20 ದಿನ ಇಟ್ಕೊಂಡು ಆರಾಮಾಗಿ ತಿನ್ಕೋಬೋದು. ಏನೂ ಆಗಲ್ಲ, ಹಾಳಾಗಲ್ಲ, ಏನೂ ಆಗಲ್ಲ. 15 ಒಂದು ವರ್ಷ ಇಟ್ಕೊಂಡು ತಿನ್ಬೋದಂತೆ ನನ್ನ ಮಗ ಹೇಳ್ತಾರೆ.